ದಯವಿಟ್ಟು ಪ್ರತಿದಿನ ಜಿಮ್ಗೆ ಹೋಗಿ. ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಮತ್ತೆ ಅಕ್ಕ ತಂಗಿಯರಿಗೆ ನಾನು ಹೇಳೋದಿಷ್ಟೇ, ನಿಮ್ ಜೀವನ ಬದಲಾಗಬೇಕು ಅಂದ್ರೆ ದಯವಿಟ್ಟು ಪ್ರತಿದಿನ ಜಿಮ್ಗೆ ಹೋಗಿ. ಸಣ್ಣ ಆಗ್ಬೇಕಾ, ದಪ್ಪ ಆಗ್ಬೇಕಾ, ಡಯಟ್ ಮಾಡ್ಬೇಕಾ, ಅದೆಲ್ಲ ಆಮೇಲೆ, ಆದ್ರೆ ಮೊದ್ಲು ಜಿಮ್ಗೆ ಹೋಗಿ. ಜಿಮ್ ಇಂದಾನೆ ನನ್ ಜೀವನದಲ್ಲಿ ಏನ್ ಮಾಡ್ಬೇಕು ಮತ್ತೆ ಜೀವನನ ಹೇಗ್ ನೋಡ್ಬೇಕು ಅಂತ ನಾನು ಅರ್ಥ ಮಾಡ್ಕೊಂಡೆ. 10 ವರ್ಷದಿಂದ ಅಂದ್ರೆ 2015ರಲ್ಲಿ ಎಷ್ಟೋ ಸಲ ನನಗೆ ಈ ಬದುಕು ಬೇಡ, ನನಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆಗ ಆ ಯೋಚನೆಗಳು ನನ್ನಿಂದ ದೂರ ಆಗಿದ್ದು ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ. ನಿಮ್ಗೆ ಇಷ್ಟ ಇದ್ರು ಇಷ್ಟ ಇಲ್ಲ ಅಂದ್ರು ಅದೆಂತ ಕಮಿಟ್ಮೆಂಟ್ ಇದ್ರು ದಯವಿಟ್ಟು ಪ್ರತಿದಿನ 1-1.5 ಗಂಟೆ ಜಿಮ್ಗೆ ಇಟ್ಬಿಡಿ. ವಾರದಲ್ಲಿ 1 ದಿನ ರೆಸ್ಟ್ ತಗೊಳ್ಳಿ. ನೀವು ನೋಡ್ತಾ ಕೇವಲ ದೈಹಿಕವಾಗಲ್ಲ ಮಾನಸಿಕವಾಗಿ ಸಹ ತುಂಬಾ ಗಟ್ಟಿ ಆಗ್ಬಿಡ್ತೀರಾ. ನಿಮಗೆ ಗೊತ್ತಿಲ್ಲದೆ ಜೀವನನ ಎದುರಿಸೋ ಒಂದು ಧೈರ್ಯ ಬರುತ್ತೆ. ನನ್ನ ಮುಖ, ನನ್ನ ದೇಹ, ನನ್ನ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದು ಬದಲಾಗಿದ್ದು ಜಿಮ್ ಇಂದಾನೆ. ಪ್ರತಿದಿನ ಜಿಮ್ ಹೋಗೋದೇ ಮೊದಲನೇ ಶಿಸ್ತು, ಅಂದ್ರೆ ಡಿಸಿಪ್ಲಿನ್. ಹೋಗ್ತಾ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಎಲ್ಲ ನಿಮಗೆ ಗೊತ್ತಾಗುತ್ತೆ. ನಿಮ್ ಜೀವನನ ಇಷ್ಟ ಪಡೋದಕ್ಕೆ ಶುರು ಮಾಡ್ತೀರಾ. ನೀವ್ ಮೊದ್ಲು ನಿಮ್ಮನ್ನ ಇಷ್ಟಪಡಿ, ಆಮೇಲೆ ಎಲ್ರು ನಿಮ್ಮನ್ನ ಇಷ್ಟಪಡ್ತಾರೆ. ನಿಮಗ್ ನೀವ್ ಇಷ್ಟ ಆಗ್ಬೇಕು ಅಂದ್ರೆ ಮೊದಲು ನೀವು ಜಿಮ್ ಹೋಗ್ಲೇಬೇಕು. ಕೇವಲ 4 ಗೋಡೆ ಮಧ್ಯೆನೇ ಇದ್ರೆ ಬಹಳ ಕಷ್ಟ ಆಗತ್ತೆ. ಬರೋ ಎಷ್ಟೋ ಜನ ಡಿಪ್ರೆಷನ್, ಆಂಗ್ಸೈಟಿ, ಇನ್ಸೋಮ್ನಿಯಾಕ್ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಜಿಮ್ಗೆ ಹೋಗಿ ಮೊಬೈಲ್ ನ ಲಾಕರ್ ಅಲ್ಲಿ ಇಟ್ಟು 1-1.5 ಗಂಟೆ ವರ್ಕೌಟ್ ಮಾಡಿ, ಕೊನೆಗೆ ಒಂದು 10-15 ನಿಮಿಷ ಕಾರ್ಡಿಯೋ ಮಾಡಿ. ನಾನು ಹೇಳೋದನ್ನ ಬರ್ದಿಟ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲದೆ